ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕಾ ದಂಡಾಧಿಕಾರಿಗಳ ವಾಹನ ಆನೆಗುಂದಿ ರಸ್ತೆ ಮಧ್ಯದಲ್ಲಿ ಕೆಟ್ಟ ನಿಂತು ಇಂದು ಘಟನೆ ಸಂಭವಿಸಿದೆ. 10 ಗಂಟೆಗೆ ತಮ್ಮ ಕಚೇರಿಗೆ ಆಗಮಿಸಬೇಕಾದಂತ ಯು ನಾಗರಾಜ್ ಅವರು ತಾಲೂಕಾ ದಂಡಾಧಿಕಾರಿಗಳು ತಮ್ಮ ವಾಹನ ರಸ್ತೆಯಲ್ಲಿ ಕೆಟ್ಟ ನಿಂತ ಕಾರಣ ಖಾಸಗಿ ವಾಹನದ ಮುಖಾಂತರ 11:45ಕ್ಕೆ ತಮ್ಮ ಕಚೇರಿಗೆ ಆಗಮಿಸಿ ಸಭೆಯನ್ನು ನಡೆಸಿದರು. ಕಾರಣಾಂತರವಾಗಿ ಕೆಟ್ಟ ನಿಂತ ವಾಹನ ಸುಮಾರು 10 ರಿಂದ 12 ವರ್ಷ ಹಳೆದಾಗಿರಬಹುದು. ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯದ ಸಿಬ್ಬಂದಿ ವರ್ಗದವರು ಗಾಡಿ ತಳ್ಳುತ್ತಾ ಎಷ್ಟು ತಳ್ಳಿದರೂ ಗಾಡಿ ಸ್ಟಾರ್ಟ್ ಆಗದೆ ರಸ್ತೆ ಪಕ್ಕದ ಬೇಲಿಯೊಂದರಲ್ಲಿ ನಿಲ್ಲಿಸಿ ತಮ್ಮ ಕೆಲಸಗಳಿಗೆ ಹಾಜರಾದರು. ತಾಲೂಕಾ ದಂಡಾಧಿಕಾರಿಗಳು ವಿಲೇಜ್ಗಳಿಗೆ ಭೇಟಿ ನೀಡಬೇಕಾದ ಸಂದರ್ಭದಲ್ಲಿ ಈ ತರ ಪರಿಸ್ಥಿತಿ ಆದರೆ ಬಹಳ ಗಂಭೀರ ಆಗುತ್ತೆ. ಆದ ಕಾರಣ ಎಲ್ಲ ಇಲಾಖೆ ಒಳಗೆ ವಾಹನಗಳು ಅಪ್ಡೇಟ್ ಆಗಿರೋದ್ರಿಂದ ತಾಲೂಕಾ ದಂಡಾಧಿಕಾರಿಗಳು ಸಹ ತಮ್ಮ ಹಳೆಯ ವಾಹನ ಬಿಟ್ಟು ಹೊಸ ವಾಹನಕ್ಕೆ ಪ್ರಸ್ತಾವನೆ ಕಳಿಸಬೇಕಂತೇಳಿ ನಮ್ಮ ಸಿಬಿಎಸ್ ಪ್ರತಿನಿಧಿಗೊಂದಿಗೆ ರಾಜ್ಯ ಸ್ವಾಭಿಮಾನ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷರಾದ ರಾಜೇಶ್ ರೆಡ್ಡಿ ಅವರು ನಮ್ಮ ಸಿಬಿಎಸ್ ಪ್ರತಿನಿಧಿಗೊಂದಿಗೆ ಮಾತನಾಡುತ್ತಾ ತಿಳಿಸಿದರು. ತಾಲೂಕು ದಂಡಾಧಿಕಾರಿಗಳಾದಂಥ ಯು ನಾಗರಾಜ್ ಅವರು ಈಗ ಅವರೇನು ಬಳಸ್ತಾ ಇದ್ದಾರಲ್ಲ ವಾಹನವು ಸುಮಾರು 10 ರಿಂದ 15 ವರ್ಷದ ಹಳೆಯ ವಾಹನವಾಗಿದೆ. ಆ ವಾಹನ ಎಲ್ಲೆಂದರಲ್ಲಿ ಕೆಟ್ಟು ನಿಂತ ಇದೆ. ಏನಾದರೂ ಜಿಲ್ಲಾಧಿಕಾರಿಗಳಾಗಲಿ ಉಸ್ತುವಾರಿ ಮಂತ್ರಿಗಳಾಗಲಿ ತುರ್ತು ಕರೆ ಸಭೆಗೆ ಏನಾದರೂ ಫೋನ್ ಮಾಡಿದರೆ ಅವರು ಹೋಗಬೇಕಾದ್ರೆ ತುಂಬ ತೊಂದರೆ ಆಗ್ತದೆ. ಕೂಡಲೇ ಕೂಡ ಈಗಾಗಲೇ ಈ ಕರ್ನಾಟಕ ನೀರಾವರಿ ನಿಗಮ ಇನ್ನಿತರ ಇಲಾಖೆಗಳಲ್ಲಿ ಕೂಡ ಹೊಸ ವಾಹನಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಾನ್ಯ ತಹಶೀಲ್ದಾರರಾದಂಥ ಯು ನಾಗರಾಜ್ ಅವರು ಸರ್ಕಾರಕ್ಕೆ ಒಂದು ಪತ್ರ ಬರೆದು ಕೂಡಲೇ ಹೊಸ ವಾಹನವನ್ನು ತಗೊಂಡು ಅವ್ರು ಸುತ್ತಾಡಬೇಕಂತ ನಾನು ಹೇಳ್ತೀನಿ. ಯಾಕೆಂದರೆ ತಹಶೀಲ್ದಾರ್ ಕೇವಲ ಅಧಿಕಾರಿಗಳು ಇದಕ್ಕೆ ಸಭೆ ಸಮಾರಂಭಕ್ಕೆ ಅಂತಲ್ಲ, ಜನಸಾಮಾನ್ಯರು ಈಗ ಉದಾಹರಣೆಗೆ ಹೇಳಬೇಕಾದ್ರೆ ಈಗ ಮಳೆ ಹಾನಿ ಆಯಿತು ಏನಾರು ಆಯ್ತು ಅಂದರೆ ತಹಶೀಲ್ದಾರ್ ಕೂಡ ದಂಡಾಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಬೇಕಂತ ಸಂದರ್ಭ ಬರ್ತದೆ. ಆ ಸಂದರ್ಭದಲ್ಲಿ ಗಾಡಿ ಎಲ್ಲೆಂದರಲ್ಲಿ ನಿಂತ್ಕೊಂಡ್ಬಿಟ್ರೆ ನೋಡಿದರೆ ಭಾಳ ಬೇಜಾರಾಗ್ತದೆ. ಈಗಾಗಲೇ ಸಾಕಷ್ಟು ಬಾರಿ ಕೂಡ ತಹಶೀಲ್ದಾರ್ ಬಳಸ್ತಕ್ಕಂಥ ಕಾರು ಕೂಡ ನಿಂತಿದೆ. ಕೆಲವು ಅಧಿಕಾರಿಗಳು ಜೊತೆಗೆ ಪಬ್ಲಿಕ್ಕು ಕೂಡ ಆ ವಾಹನವನ್ನು ಹಿಂದೆ ಮುಂದೆ ತಳ್ಳಾಡ್ತಾರೆ. ಹಾಗಾಗಿ ಸರ್ಕಾರಕ್ಕೆ ಮುಜುಗರ ಆಗ್ತದೆ, ತಹಶೀಲ್ದಾರ್ಗೆ ಮುಜುಗರ ಆಗ್ತದೆ. ಕೂಡಲೇ ಕೂಡ ಸರ್ಕಾರ ತಹಶೀಲ್ದಾರಿಗೆ ಒಂದು ಹೊಸ ವಾಹನವನ್ನು ಕೊಡಬೇಕಾಗಿ ನಾನು ಒತ್ತಾಯಿಸ್ತೇನೆ.